ಈ ನಡುವೆ ಸಿ.ಟಿ. ರವಿ ಅವರು ಮಾತನಾಡಿದ್ದಾರೆ. ಅವರು ಹೇಳ್ತಾರೆ, ಅಭ್ಯರ್ಥಿ ಯಾರೇ ಆದರೂ ಪರವಾಗಿಲ್ಲ, ಮೋದಿಯವರೇ ಅಭ್ಯರ್ಥಿ ಅಂತ ಕೆಲಸ ಮಾಡಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಈ ಗದ್ದಲಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಚಿಕ್ಕಮಗಳೂರು ಬಿಜೆಪಿ ಕಚೇರಿಗೆ ಬಂದ ಸಿ.ಟಿ. ರವಿ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದಾರೆ. ಅಭ್ಯರ್ಥಿ ಯಾರೇ ಆದರೂ ಮೋದಿ ನಮ್ಮ ಅಭ್ಯರ್ಥಿ ಅಂತ ಕೆಲಸ ಮಾಡಿ, ನಮ್ಮ ವೈಮನಸ್ಸು ದೇಶಕ್ಕೆ ಆಪತ್ತು ತರಬಾರದು. ನಾವೆಲ್ಲರೂ ಒಂದೇ ಧ್ವನಿಯಾಗಿ ಕೆಲಸ ಮಾಡಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಕೆಲಸ ಮಾಡಿ ಅಂತ ಕಾರ್ಯಕರ್ತರಿಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಲಿ, ಬಿಜೆಪಿ ಅನ್ನೋದನ್ನು ಮರೆಯದೆ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ. ನೀವು ದೇಶವನ್ನು ನೋಡಿ, ದೇಶದ ನಾಯಕತ್ವವನ್ನು ನೋಡಿ, ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಅವನೇ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ವೈಮನಸ್ಸು ಅದು ದೇಶಕ್ಕೆ ಆಪತ್ತನ್ನು ತರಬಾರದು. ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ನಾನು ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡಿದವರಿಗೂ ಇದೇ ಮಾತು ಹೇಳಿದ್ದೀನಿ. ನಮ್ಮ ಗುರಿ ಮೋದಿ ಮತ್ತೊಮ್ಮೆ, ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಭಾವನೆಯನ್ನು ತಿಳಿಸೋದಕ್ಕಿರುವ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ. ನಿಮ್ಮ ಭಾವನೆಗಳನ್ನು ತಿಳಿಸೋದಕ್ಕೆ ಈಗಾಗಲೇ ನಮೋ ಆ್ಯಪ್ನಲ್ಲೇ ಜನಮನ್ ಸರ್ವೆನಲ್ಲಿ ಓಪನ್ ಆಪ್ಷನ್ ಕೊಟ್ಟಿದ್ದಾರೆ. ಜನಮನ್ ಸರ್ವೆನಲ್ಲಿ ನಿಮ್ಮ ಭಾವನೆ ಏನಿದೆ ಅಂತ ಸಾಮಾನ್ಯ ಕಾರ್ಯಕರ್ತ ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಲ್ಲದೆ ಪಕ್ಷದ ಕಡೆಯಿಂದ ಪಕ್ಷದ ಪದಾಧಿಕಾರಿಗಳಿಗೆ ಅವರ ಭಾವನೆ ತಿಳಿಸೋದಕ್ಕೆ ಪಾರ್ಟಿಯೇ ವೇದಿಕೆಯನ್ನು ಕಲ್ಪಿಸಿತ್ತು. ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಸೂರಿನ ರಾಜೇಂದ್ರ ಅವರು, ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ. ರಾಜೀವ್ ಒಂದು ಅಭಿಪ್ರಾಯ ಸಂಗ್ರಹಿಸಿಕೊಂಡಿದ್ದಾರೆ. ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಈಗ ಒಂದೇ ಗುರಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಮೋದಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗೆದ್ದು ಬರಬೇಕು, ಆ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ. ಎಲ್ಲ ಗೊಂದಲಕ್ಕೆ ಕಾರಣ ಆಗಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆ ಒಂದು ಹೇಳಿಕೆ. ಯಡಿಯೂರಪ್ಪನವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರೇ ಅಭ್ಯರ್ಥಿ ಆಗ್ತಾರೆ ಅಂದ್ಬಿಟ್ರು. ಇನ್ನೂ ಟಿಕೆಟೇ ಅನೌನ್ಸ್ ಮಾಡಿಲ್ಲ, ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗಿಲ್ಲ. ಯಡಿಯೂರಪ್ಪನವ್ರು ಹೆಂಗೆ ಹೇಳಿದ್ರು ಇದನ್ನು? ಕಳೆದ 10 ವರ್ಷದಲ್ಲಿ ಅವರು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಲ್ಲ, ಹಾಗಾಗಿ ನಮಗೆ ಶೋಭಾ ಕರಂದ್ಲಾಜೆ ಈ ಸರ್ತಿ ಬೇಡ. ಕಳೆದ ಬಾರಿ ಚಿಕ್ಕಮಗಳೂರಿನಲ್ಲಿ 5-5 ಸೋತಿದ್ದೀವಿ ನಾವು, ಯಾರು ಹೊಣೆ ಇದಕ್ಕೆ? ಹಾಗಾಗಿ ಈ ಸರ್ತಿ ಚಿಕ್ಕಮಗಳೂರು ಭಾಗದವರಿಗೆ ಟಿಕೆಟ್ ಕೊಡಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಸರ್ತಿ ಚಿಕ್ಕಮಗಳೂರು ಭಾಗದವರಿಗೆ ಕೊಡಿ ಅಂತ ಅವರ ಆಗ್ರಹ.